ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೈಡ್ ಬಂದುಬಿಟ್ಟು ಹಂಪಿಗೆ, ದಾವಣಗೆರೆಯಿಂದ ಹಂಪಿ ಹೋಗ್ತಿರೋದು. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಹೋಗ್ತಾ ಮಾತಾಡೋಣ. ಫ್ರೆಂಡ್ಸ್ ಜೊತೆ ಹೋಗ್ಬೇಕಂದ್ರೆ ಇದೆ, ನಾವು ರೆಡಿ ಆದಾಗ ಅವ್ನು ರೆಡಿ ಆಗಿರೋಲ್ಲ, ಅವ್ನು ರೆಡಿ ಆದಾಗ ನಾನು ರೆಡಿ ಆಗಿರೋಲ್ಲ. ಜೈ ಆಂಜನೇಯ. ಸೊ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ದಿ ರೈಡ್. ಇವತ್ತು ಪೆಟ್ರೋಲ್ ರೇಟು 80 ರೂಪಾಯಿ ಇದೆ, 85. ಓಹೋ, ಸಿಟಿ ಫುಲ್ಲು ಖಾಲಿ ಖಾಲಿ. ಸಿಗ್ನಲ್ಸ್ ಆ ಥರ ಬಿಟ್ಟರೆ ಇನ್ನೆಲ್ಲೂ ಟ್ರಾಫಿಕ್ ಅನ್ನಿಸ್ತಿಲ್ಲ. ಖಾಲಿ, ಫುಲ್ಲು ಖಾಲಿ. ಹ್ಞೂ, ಎಲ್ಲ ಖಾಲಿ ಇದೆ ಮಚ್ಚ. ಬೆಂಗಳೂರು, ದಾವಣಗೆರೆ ಬರೀ ಬೆಂಗಳೂರೇ ಬರುತ್ತೆ ಅವಾಗ. ಗೂಗಲ್ ಆಂಟಿ ಎಲ್ಲಿ ಕರ್ಕೊಬಂದಮ್ಮ ನೀನು? ಲೇ ಮಚ್ಚ, ಹಂಪಿ ಕರ್ಕೊಂಡು ಹೋಗಂದ್ರೆ ಯಾವುದೋ ಸೊಂದೆ ಕರ್ಕೊಂಡು ಹೋಗುತ್ತಲ್ಲೋ. ಶಬಾಷ್. ಯಪ್ಪ, ಒಂದು ಸತಿ ಗೂಗಲ್ ತಿರುಗಿಸುತ್ತೆ. ಅಪ್ಪ, ಹಂಪಿಗೆ ಹೋಗ್ಬೇಕಂದ್ರೆ ಹಿಂಗೆಲ್ಲ ಹೋಗ್ಬೇಕಾ? ಅಂತೂ ಇಂತೂ ರೋಡ್ ಸಿಕ್ತು. ಇದು ಸಿಂಗಲ್ ಸ್ಟ್ರೆಚ್ಚು, 38 ಕಿಲೋಮೀಟರ್ಸ್ ಹೋಗಬೇಕು. ಇನ್ನೊಂದು ಲೋಯರ್ CC ಬೈಕ್ ಟೂರಿಂಗ್ ತಗೊಂಡೋದ್ರೆ ಏನು ಬೆನಿಫಿಟ್ಟು ಅಂದರೆ, ಒಪ್ಪು ಹಿಂಗೆ ಬಂದರೆ ಏನು ಮಾಡೋದು? ಯಮಕಿಂಕರಗಳು ಡೈರೆಕ್ಟ್ ಶಿವನ ಪಾದನೆ. 100 CC ಬೈಕ್ನ ಅಂದರೆ ಲೋಯರ್ CC ಬೈಕ್ಸು ತೊಗೊಂಡೋದ್ರೆ ಏನು ಬೆನಿಫಿಟ್ಟು ಅಂದರೆ ಮೈಲೇಜು ಈಸಿಲಿ 60 to 70 ಕೊಡುತ್ತೆ ಮೈಲೇಜು. ಪೆಟ್ರೋಲ್ ಒಂದ್ಸತಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನಿಮಗೆ ರೇಂಜ್ ಆಲ್ಮೋಸ್ಟ್ 600 ಕಿಲೋಮೀಟ್ರ್ವರೆಗೂ ನಿಮಗೆ ರೇಂಜ್ ಕೊಟ್ಬಿಡುತ್ತೆ. ಸಾಕು. ಅಂದರೆ ಸ್ವಲ್ಪ ಕಂಫರ್ಟ್ ಮಿಸ್ ಆಗುತ್ತೆ. ಒಂದು 50 ಕಿಲೋಮೀಟರ್ಸಿಗೆ ಹೋಗ್ತಾರೆ, ಅಂದರೆ ಒಂದು 50 ಕಿಲೋಮೀಟರ್ಸ್ ಹೋಗಿಬಿಟ್ಟು ಸ್ಟಾಪ್ ಮಾಡಿ ಒಂದು 10 ನಿಮಿಷ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರೆ ಸ್ಟ್ರೈನ್ ಅನಿಸಲ್ಲ. ಅಂದರೆ ಇಲ್ಲಿ ದಾವಣಗೆರೆ ಸೈಡೆಲ್ಲ ಬರೀ ಅಡಿಕೆ ಭತ್ತನ ಫುಲ್ಲು. ದಾವಣಗೆರೆ ಸೈಡೆಲ್ಲ ಬರೀ ಭತ್ತ ಅಡಿಕೆ ಅಷ್ಟೇ. ಓಕೆ. ಹಾಂ. ಕಬ್ಬು ಬೆಳೀತಾ ಇದ್ರಂತೆ, ಈಗ ಬೆಳೀತಾ ಇಲ್ಲ. ಕಬ್ಬು ಬೆಳೀತಾರೆ. ಕಬ್ಬು, ಅಡಿಕೆ, ಭತ್ತ ದಾವಣಗೆರೆ ಹತ್ರ ಅಥವಾ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಬೆಳೆಯುವಂಥ ಬೆಳೆ. ನಮ್ಮೂರ ಕಡೆ ಎಲ್ಲ ಶೇಂಗಾ, ಕಡಲೆಕಾಯಿ. ಕಾಣುತ್ತಾ ವ್ಯೂ ಮಾತ್ರ ಸೂಪರ್. ಐ ಥಿಂಕ್ ಗೋಪ್ರೋ ಅಷ್ಟು ಜಸ್ಟಿಸ್ ಕೊಡಲ್ಲ ಇದಕ್ಕೆ, ವ್ಯೂ ಮಾತ್ರ ವಾವ್. ಹಾಂ, ಇದು ಭತ್ತ, ಅಡಿಕೆ, ಇದೆಲ್ಲ ಅಡಿಕೆ ಮರ. ಬಂತು ವ್ಯೂ ಬಂತು. ಎಲ್ಲಿ ಅಂತ ಕಾಣ್ತಿರ್ಲಿಲ್ಲ, ಬಂದೇ ಬಿಟ್ಟು ನೋಡಿ ವ್ಯೂ. ವಾವ್. ಓ, ಕುರಿಗಳು. ಏನು ಗೊತ್ತಾ, ಒಂದು ಕುರಿ ಮೇಲೆ ನಾವೇನಾದ್ರು ಒಂದು ಕುರಿ ಮೇಲೆ ಹೊಡೆದ್ವಿ ಅಂದ್ಕೊಳ್ಳಿ, ನಮ್ಮಿಂದ ಒಂದು ಕುರಿ ಸಾಯಿತು ಅಂದ್ಕೊಂಡ್ರೆ ಮಿನಿಮಮ್ 5,000 ತಥಾಸ್ತು. ಉಂಡಿ, ತಿರುಪತಿ ಉಂಡಿ 5,000. ನೋಡಿ ರೈತರ ಕಷ್ಟ ಹೆಂಗಿದೆ. ಈರುಳ್ಳಿ ಹಾಕಿದ್ದಾರೆ, ಈ ವರ್ಷ ಬಂದಂಗೆ ಇವರಿಗೆ ಬೆಳೆ ಬರುತ್ತೋ ಬರಲ್ಲೋ. ಇಷ್ಟೊತ್ತಗನ ಗೋಪ್ರೋ ಹ್ಯಾಂಡ್ ಕೊಟ್ಟಿತ್ತು.
ಏನೇನು ರೆಕಾರ್ಡ್ ಆಗಿಲ್ಲ. ರೆಕಾರ್ಡ್ ದಿಸ್ ವ್ಯೂ ಮ್ಯಾನ್. ಅಲ್ಲಿ ವ್ಯೂ ಇದೆ, ಬಟ್ ನಾವು ಹಂಪಿಗೆ ಹೋಗ್ಬೇಕೀಗ, ಅಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ಇಲ್ಲೇ ಹಾಲ್ಟಾಗಿ ನೋಡಿದ್ದು. ಇದು ಹೊಸಪೇಟೆ ಹೋಗೋ ರೋಡಲ್ಲಿದೆ. ಹಂಪಿ ಎಕ್ಸ್ಪ್ರೆಸ್ ಹೈವೇ ಅಂತ ಇದೆ, ಹಂಪಿ ಎಕ್ಸ್ಪ್ರೆಸ್ ವೇಸ್ ಅಂತ ಇದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಬೋರ್ಡ್ ಕಾಣುತ್ತೆ, ಅದ್ರ ಪಕ್ಕನೇ. ಬ್ಯೂಟಿ ಮ್ಯಾನ್, ಸೂಪರ್ ಇದೆ ಮಾತ್ರ. ಇದಕ್ಕೆ ಇನ್ನೂ ಸ್ಪೆಷಲ್ ಬ್ಯೂಟಿ ಆ್ಯಡ್ ಮಾಡೋದೇನು ಅಂದರೆ ಈ ಬೆಟ್ಟ, ಈ ಗುಡ್ಡೆಗಳಿದಾವಲ್ಲ, ಬ್ಯೂಟಿಫುಲ್ ಕಾಣುತ್ತೆ. ಮನೆಗೆ ಹೋಗಿ ವ್ಯೂ ತೋರಿಸೋಣ ಅಂತ ಇದ್ದೆ, ಟೈಮ್ ಆಗ್ತಾಯಿದೆ, ಈಗಲೇ 5:02 ಆಗಿದೆ. ನಾವು ಇನ್ನೊಂದು ಅರ್ಧ ಗಂಟೆಲಿ ಹಂಪಿಲಿರಬೇಕು. ವ್ಯೂ ನೋಡಿ, ಇಲ್ಲಿಂದ ವ್ಯೂ ನೋಡಿ, ಕಾಣುತ್ತೆ ಅನಿಸುತ್ತೆ. ಸಿ ಮ್ಯಾಮ್, ಫುಲ್ ಸಮುದ್ರ. ಆ್ಯಕ್ಚುಲಿ ಇದು ತುಂಗಭದ್ರಾ ರಿಸರ್ವರ್, ಇದು ಚೆಕ್ ಮಾಡಿದೆ. ಟನಲ್ ಇನ್ನೊಂದು ಟನಲಲ್ಲಿ ತುಂಬ ಫಾಸ್ಟಾಗಿ ಹೋಗಬೇಡಿ, ಬಿಕಾಸ್ ಕತ್ತಲಿರುತ್ತಲ್ಲ, ತಗ್ಗಿದ್ರೆ ಗೊತ್ತಾಗಲ್ಲ, ರಿಮ್ ಬೆಂಡ್ ಆಗಿಬಿಡುತ್ತೆ ಗಾಡಿ. ಈ ಗೋಪುರದವನು ಅಜ್ಜಿ, ನಂದು 2 ಟೈಮ್ಸ್ ಟ್ರಕ್ ಆಗಿದೆ ಗೋಪುರ ಇವತ್ತೊಟ್ಟು, ಒಂದೇ ದಿನದಲ್ಲಿ. ಏನಾ ಅಪ್ಪ, ಕರೆಕ್ಟ್ ಇದೆಯಲ್ಲ ಮ್ಯಾಪ್ ಕರೆಕ್ಟ್ ಇದೆಯಲ್ಲ? ಹಾಂ, ಗೋಪುರದಲ್ಲ, ಗೋಪುರ 2 ಟೈಮ್ಸ್ ಟ್ರಕ್ ಆಗಿದೆ. ಎಂತೆಂಥ ಸೀನ್ಸ್ ಮಿಸ್ ಆಯಿದ್ವು ಅಂದರೆ, ಅದು ಬ್ಯಾಟ್ರಿ ತೆಗಿಬೋದು, ಬ್ಯಾಟ್ರಿ ತೆಗ್ದಾಕಬೇಕು, ಬ್ಯಾಟ್ರಿ ತೆಗಿಯೋಕ್ಕೆ ಸ್ಟ್ರಾಪ್ ಇರುತ್ತೆ, ಒಂದು ಟ್ಯಾಪ್ ಇರುತ್ತೆ, ಅದು ತೆಗಿಬೇಕಾದ್ರೆ ಕೈ ಕಿತ್ಕೊಂಡ್ಬರ್ತದೆ. ಬಾಮ್ಸು ಏನೋ ಸ್ಟ್ರಾಪಿಗೆ ಕಿತ್ಕೊಂಡ್ಬಂದ್ಬಿಡ್ತು. ಆ ಬ್ಯಾಟ್ರಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ಇಲ್ಲಿ. ರೂಮ್ಗೆ ಹೋದ್ಮೇಲೆ ನಾನು ಆ ಬ್ಯಾಟ್ರಿ ಹೆಂಗೆ ಕಿತ್ತಿದೆ ಅಂತ ತೋರಿಸ್ತೀನಿ. ಇದು ಮತ್ತೆ ಹೆಂಗೋ ಸ್ಪೇರ್ ಇತ್ತು ಬ್ಯಾಟ್ರಿ, ಹೆಂಗನಾಗಲಿ ಅಂತ ಇಟ್ಟಿದ್ದೆ ಒಂದು. ಸೊ ಅದು ಹೆಲ್ಪ್ ಆಯಿತು. ಈ ಲಾರಿಯನ್ನು ಪೆಟ್ರೋಲ್ ಹಾಕೊಂಡು ಗಾಡಿ ಓಡಿಸ್ತಾನೋ, ಸಿಮೆಂಟ್ ಹಾಕೊಂಡು ಗಾಡಿ ಓಡಿಸ್ತಾನೋ, ಹಂಗೆ ಅರ್ಥ ಆಗಬೇಕು ನೋಡಿ. ಫೈನಲಿ ಇನ್ ಹಂಪಿ. ಇವಾಗ ರೂಮ್ ಬುಕ್ ಮಾಡಿಕೊಂಡು ರೂಮ್ಗೆ ಹೋದ್ಮೇಲೆ, ಆ್ಯಕ್ಚುಲಿ ಇದು ಡೇ 1 ವೀಡಿಯೋ, ಡೇ 12 ಎಕ್ಸ್ಪ್ಲೋರ್ ಮಾಡೋದು, ನಾಳೆ ಎಕ್ಸ್ಪ್ಲೋರ್ ಮಾಡೋಣ. ಟೈಮ್ ಆಗಿಬಿಟ್ಟಿದೆ, ಇವತ್ತು RCB ಮ್ಯಾಚ್ ಬೇರೆ ಇದೆ. ಟಿಕೆಟ್ ಕಾಣ್ತೀರ ಕ್ಯಾಮ್ರಾಗಲ್ಲ, ವೆರಿ ಡೆಡ್ ಟೂರು ಚೆನ್ನಾಗಿರುತ್ತೆ ಗೈಡ್ ತೊಗೊಂಡ್ರೆ, ಆದರೆ ಕಾಸ್ಟ್ಲಿ. ಹಂಗಾಗಿ ನಾವು ಬೆಳಗ್ಗೆ ಬಂದು 4-5 ಜನ ಕೂಡಿಸ್ಕೊಂಡು ದೇವ್ರ ದರ್ಶನ ಆಯಿತು. ಸೊ ಇದು ಡೇ 1 ಮಾತ್ರ, ಡೇ 2 ಇನ್ನೂ ಬಾಕಿ ಇದೆ. ಡೇ 2 ಈ ಬ್ಲಾಗ್ ಆದಮೇಲೆ ಡೇ 2 ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ದೆನ್ ಮಾಸ್ಕ್ ಇರಲೇಬೇಕು ಕಂಪಲ್ಸರಿ, ಮಾಸ್ಕ್ ತೊಗೊಂಬನ್ನಿ ನೀವು ಬರೋ ಥರ ಇದ್ದರೆ. ಡೇ 2ಗೋಸ್ಕರ ವೆಯ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಭಯ ಆಗುತ್ತೆ ನಮಗೆ. ಅಷ್ಟೇ ಬಸ್.